ಭಾರತೀಯ ಜನತಾ ಪಕ್ಷದಲ್ಲಿ ಏನು ಒಂದು ಇತ್ತೀಚಿನ ಬೆಳವಣಿಗೆ ನಡೆದಿದೆ ಆ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ ಮುಖಂಡರಾದಂತಹ ಶಿವಾನಂದ ಮುತ್ತಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ಸರ್, ಭಾರತೀಯ ಜನತಾ ಪಕ್ಷದಲ್ಲಿ ಏನೋ ಒಂದು ಇತ್ತೀಚಿನ ಬೆಳವಣಿಗೆ ಆಗ್ತಾ ಇದೆ. ಅಂದು ಈಶ್ವರಪ್ಪನವರನ್ನು ತೆಗೆದುಹಾಕಿದ್ರು, ಇವತ್ತು ಯತ್ನಾಳರನ್ನು ತೆಗೆದುಹಾಕಿದ್ದಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಪ್ರಥಮ ಬಾರಿಗೆ ಇಡೀ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಎಲ್ರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿ, ಇವತ್ತು ನೀವೇನು ಭಾರತೀಯ ಜನತಾ ಪಕ್ಷದಲ್ಲಿ ಈಶ್ವರಪ್ಪನವರನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರು ಅಂತಕ್ಕಂಥದ್ದೇನು ನೀವು ಹೇಳ್ತಾ ಇದ್ದಾರಲ್ಲ, ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಇವತ್ತು ಸಮಾಧಿ ಆಗಿದೆ. ಇವತ್ತು ಬಹುಶಃ ಯಾರು ಕೂಡ ತಪ್ಪು ಮಾಡ್ತಕ್ಕಂಥ ನಾಯಕರ ವಿರುದ್ಧವಾಗಿ ಅದನ್ನು ತಪ್ಪು ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಹೇಳ್ತಕ್ಕಂಥ ಸ್ವಾತಂತ್ರ್ಯವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಕಳ್ಕೊಂಡಿದೆ. ಇವರು ಭಾರತೀಯ ಜನತಾ ಪಕ್ಷದವರು ಬಿಜೆಪಿಯಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಇದೆ ನಮ್ದು, ನಾವು ಕಾರ್ಯಕರ್ತರಿಂದ ನಾವೆಲ್ಲರೂ ಐಕ್ಯ ಆಗ್ತೀವಿ ಅಂತಕ್ಕಂಥದ್ದೇನು ಹೇಳ್ಕೊಂಡು ಬರ್ತಾ ಇದ್ರು, ಅದೆಲ್ಲವೂ ಕೂಡ ಈಗ ಡೊಂಗಿತನ ಅಂತೇಳಿ ಜನ ಅರ್ಥಕೊಳ್ತಾ ಇದ್ದಾರೆ. ಇವತ್ತು ಉದಾಹರಣೆಗಾಗಿ ಮಹೇಶ್ ತೆಂಗಿನಕಾಯಿ ಅವರು ತಪ್ಪು ಮಾಡ್ತಾ ಇದ್ರು, ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದ್ರು, ತಮ್ಮದೇ ಆದಂತಹ ಒಂದು ಗುಂಪು ಕಟ್ಟಿಕೊಂಡು ಬಿಜೆಪಿ ವಿರುದ್ಧವಾಗಿ ಒಳಗಿಂದೊಳಗಡೆ ತಮ್ಮ ಸಪರೇಟ್ ಮಹೇಶ್ ತೆಂಗಿನಕಾಯಿ ಟೀಮ್ ಅನ್ನು ಕಟ್ತಾ ಇದ್ರು. ಅದು ಆಗಬಾರದು. ಭಾರತೀಯ ಜನತಾ ಪಕ್ಷ ಉಳಿಬೇಕು, ಕಾರ್ಯಕರ್ತರು ಉಳಿಬೇಕು, ಕಾರ್ಯಕರ್ತರ ಒಂದು ಭಾವನೆಗಳಿಗೆ ಒಂದು ಗೌರವ ಸಿಗಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ನಾನು ಮಹೇಶ್ ತೆಂಗಿನಕಾಯಿ ಮಾಡುವುದು ತಪ್ಪೈತಿ, ಇದನ್ನ ನೀವು ಸರಿ ಮಾಡ್ರಿ ಅಂತೇಳಿ ನಾನು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಅವ್ರಿಗೆ ಹಿಡ್ಕೊಂಡು ತಳಮಟ್ಟದ ಒಬ್ಬ ಶಾಸಕರ ಜೊತೆವರೆಗೂ ಕೂಡ ನಾನು ಕಂಪ್ಲೇಂಟ್ ಕೊಟ್ಟೆ, ರೇಟಿಂಗ್ ನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಆದ್ರೆ ಯಾವುದೇ ರೀತಿಯಿಂದ ಆ ಮಹೇಶ್ ತೆಂಗಿನಕಾಯಿ ಅಂತಕ್ಕಂಥ ಒಬ್ಬ ಈ ಬಿಜೆಪಿಯ ಕ್ರಿಮಿ ಅವ್ರಿಗೆ ಕರೆದು ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಲಿಲ್ಲ. ಹೀಗಾಗಿ ಪಕ್ಷದ ಉಳಿವಿಗಾಗಿ, ಪಕ್ಷದ ಕಾರ್ಯಕರ್ತರ ಉಳಿವಿಗಾಗಿ, ಪಕ್ಷದ ಬುನಾದಿ ಉಳಿವಿಗಾಗಿ ನಾನು ಹೋರಾಟವನ್ನು ಪ್ರಾರಂಭ ಮಾಡಿ ತೆಂಗಿನಕಾಯಿಯ ವಿರುದ್ಧ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರೆ, ಆ ಪತ್ರಿಕಾಗೋಷ್ಠಿಗೆ ಇವತ್ತು 35 ವರ್ಷ ಕೆಲಸ ಮಾಡಿರ್ತಕ್ಕಂಥ ನನಗೆ ಪಕ್ಷದ ನೀತಿ ನಿಯಮಗಳ ಪ್ರಕಾರ ಇವತ್ತು ಅವ್ರಿಗೆ ನನಗೆ ಒಂದು 2 ಅಥವಾ 3 ನೋಟಿಸ್ ಜಾರಿಗೆ ಮಾಡ್ಬೇಕಾಗಿತ್ತು. ಆದ್ರೆ ನನಗೆ ಒಂದು ನೋಟಿಸ್ ಜಾರಿಗೆ ಮಾಡ್ಲಾರ್ದನೆ ಏಕ್ದಮ್ ಆ ಪ್ರಧಾನ ಕಾರ್ಯದರ್ಶಿ ಅದೇನ ನಾನು ಒಂದು ಅಹಂಕಾರದಿಂದ ಮಹೇಶ್ ತೆಂಗಿನಕಾಯಿ ಇವತ್ತು ಆ BL ಸಂತೋಷ್, ನಳಿನ್ ಕುಮಾರ್ ಕಟೀಲ್, ಅರುಣ್ ಕುಮಾರ್ ಈ 3 ಮಂದಿ ಏನು ಬಕೆಟ್ಗಳು ಅದಾರ, ಅವ್ರ 3 ಮಂದಿ ಬಕೆಟ್ಗಳು ಇವ ಬಕೆಟ್ ಆಗಿ ಪಕ್ಷದಿಂದ ನನ್ನನ್ನು ಅಮಾನತುಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಮೋಸ ಮಾಡಿರ್ತಕ್ಕಂಥದ್ದು ಇಡೀ ಹುಬ್ಳಿ ಧಾರವಾಡದಲ್ಲಿ ಇವತ್ತು ಒಂದು ಇತಿಹಾಸ ಇದೆ. ಬಿಜೆಪಿಯಲ್ಲಿ ಮುತ್ತನ್ನವರು ಕಟ್ಟಿರ್ತಕ್ಕಂಥ ಪಾರ್ಟಿ ಏನ್ ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ಅವ್ರು ಏನ್ ಪಕ್ಷವನ್ನು ಕಟ್ಟತಾರಲ್ಲ, ಅವ್ರಿಗೆ ಸರಿಸಮವಾಗಿ ಅವ್ರ ಜೊತೆಗೆ ನಿಂತಿರ್ತಕ್ಕಂಥವ್ರು, ಅಂದ್ರ ಅವ್ರ ಕೆಳಗಡೆ ಕೆಲಸ ಮಾಡಿರ್ತಕ್ಕಂಥವ್ರು, ಅವ್ರು ನಮ್ಮ ನಾಯಕರಂತೇಳಿ ನಾವು ಒಪ್ಕೊಂಡಿರ್ತಕ್ಕಂಥವ್. ನಾವು ಇವತ್ತು ಅಂತ ಒಂದು 1986-87 ಏನು ಯಲ್ಲಾಪುರ ಮಸೀದಿಯನ್ನ ಸರ್ಕಾರಿ ಜಾಗದಲ್ಲಿ ಮಸೀದಿಯನ್ನು ಕಟ್ಟಿದ್ರಲ್ಲ, ಅದ್ರ ವಿರುದ್ಧವಾಗಿ ಹೋರಾಟಕ್ಕೆ ಇಳಿದಿರ್ತಕ್ಕಂಥವ್ರು ನಾವು. ಅದಾದ್ಮೇಲೆ ರಾಮ ಮಂದಿರ ಹೋರಾಟಕ್ಕೆ ಇಳಿದೀವಿ, ಅದಾದ್ಮೇಲೆ ಈದ್ಗಾ ಮೈದಾನ ಹೋರಾಟ, ಪ್ರಹ್ಲಾದ್ ಜೋಶಿ ಅವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಈದ್ಗಾ ಮೈದಾನ ಹೋರಾಟ. ಸೊ ಅದೆಲ್ಲವೂ ಕೂಡ ನಿವೃತ್ತರಲ್ಲಿ ಹೋರಾಟ, ಹೈಕೋರ್ಟ್ ಪೀಠದ ಹೋರಾಟದಲ್ಲಿ ಸಾಕಷ್ಟು ಪೊಲೀಸ್ ವಿರುದ್ಧ ಹೋರಾಟ ಮಾಡಿ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಬಂದಿರತಕ್ಕಂಥವ್ರು ನಮ್ಮನ್ನ ಇವತ್ತು ಒಬ್ಬ ಮಹೇಶ್ ತೆಂಗಿನಕಾಯಿ ಯಾವುದೇ ಹೋರಾಟದ ಇತಿಹಾಸ ಇಲ್ಲ, ಒಮ್ಮಗಲೇ ಬರೀ ಚಮಚಗೇರಿ ಮಾಡ್ಕೊಂಡು ಬಂದು ಇವತ್ತು ನಮ್ಮನ್ನ ಅಮಾನತುಗೊಳಿಸಿ, ಅದಾದ ಮೇಲೆ ನಮಗ ಭಾರತೀಯ ಜನತಾ ಪಕ್ಷದಲ್ಲಿ ಮುತ್ತನ್ನವರು ಗುಲಾಮರಾಗಿರ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಒಳಸಂಚನ್ನ ಮಾಡಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ, ಯಾವ ರೀತಿಯಾಗಿ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರು ಒಳಸಂಚು ಮಾಡಿ ಇವತ್ತು ಅವ್ರನ್ನ ಮುಗಿಸಿದ್ರಲ್ಲ, ಹಂಗ ಮಹೇಶ್ ತೆಂಗಿನಕಾಯಿ ಬ್ರಿಟಿಷರ ಪಾಲಿಸಿ ಮಾಡಿ ಒಳಸಂಚಿನ ಮುಖಾಂತರ ಇವತ್ತು ಮುತ್ತನ್ನವ್ರನ್ನ ಮುಗಿಸೋಕೆ ಪ್ರಯತ್ನ ಮಾಡಿದಾರೆ. ಕಾರ್ಪೊರೇಷನ್ ಟಿಕೆಟ್ ಕೊಡ್ಬಾರ್ದು, ಬಿಜೆಪಿಯಲ್ಲಿ ಪಕ್ಷದ ಹುದ್ದೆ ಕೊಡ್ಬಾರ್ದು ಅಂತೇಳಿ ಮಾಡಿ ನನಗೆ ಗೊತ್ತಾಗ್ಲಾರ್ದಂಗನ ಇವತ್ತು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರ್ತಕ್ಕಂಥ ವ್ಯಕ್ತಿ ಮಹೇಶ್ ತೆಂಗಿನಕಾಯಿ. ಇವತ್ತು ಆ ಮಹೇಶ್ ತೆಂಗಿನಕಾಯಿ ಅವ್ರು ಹಿಡ್ಕೊಂಡು, ಅರುಣ್ ಕುಮಾರ್ ಹಿಡ್ಕೊಂಡು, ನಳಿನ್ ಕುಮಾರ್ ಹಿಡ್ಕೊಂಡು, BL ಸಂತೋಷ್ ಅವರು ಇವರೆಲ್ಲರೂ ಸೇರ್ಕೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಳಗಿಂದೊಳಗೆ ಪುಷ್ ಮಾಡಿರ್ತಕ್ಕಂಥವ್ರು ಇವರು. ಯಡಿಯೂರಪ್ಪನ ವಿರುದ್ಧ
ಅವ್ರ ಮಗನ ವಿರುದ್ಧ ಪ್ರಚೋದನೆ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥವ್ರು ಬಿ ಎಲ್ ಸಂತೋಷ್ ಅಂಡ್ ತಿಮ್ಮ. ಇವತ್ತು ಈಶ್ವರಪ್ಪನವರು ಇವತ್ತು ಹೆಂಗೆ ಇವತ್ತು ಯಡಿಯೂರಪ್ಪನವ್ರ ವಿರುದ್ಧ ಮಾತನಾಡಿ ಇವತ್ತು ಪಕ್ಷದಿಂದ ಉಚ್ಚಾಟನೆಗೊಂಡ್ರಲ್ಲ, ಅದೇ ರೀತಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇವತ್ತು ಯಡಿಯೂರಪ್ಪನವ್ರ ವಿರುದ್ಧ ಇವತ್ತು ಹೇಳಿಕೆ ಕೊಡ್ಲಿಕ್ಕೆ ಕಾರಣ ಏನಂತಂದ್ರೆ ಅವರಿಗೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥವ್ರು ಬಿ ಎಲ್ ಸಂತೋಷ್ ಅಂಡ್ ಟಿಮ್. ಸೊ ಹೀಗಾಗಿ ಏನಾಯ್ತಲ್ಲ, ಇವತ್ತು ಯತ್ನಾಳ್ ಅವರು ಏನು ಇವತ್ತು ಪಕ್ಷದಿಂದ ಹೊರಗೆ ಹಾಕಿಸ್ಕೊಂಡಾರಲ್ಲ, ಅದಕ್ಕೆ ಮೂಲ ಕಾರಣ ಬಿ ಎಲ್ ಸಂತೋಷ್ ಅವರು. ಸರಿ, ಎಲ್ಲೋ ಒಂದ್ ಕಡೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನಾಗಿ ಮಾತನಾಡೋರಿಗೆಲ್ಲ ತೆಗೆದಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ ತಾವು ಒಬ್ರು ಜನತಾ ಪಕ್ಷದಲ್ಲಿ ಇದ್ದಂಥವ್ರು, ತಾವು ಒಂದು ಗಟ್ಟಿ ನಿರ್ಧಾರ, ಒಂದು ಗಟ್ಟಿಯಾಗಿ ಮಾತಾಡ್ತಿದ್ರೆ, ಈ ರೀತಿ ಗಟ್ಟಿಯಾಗಿ ಮಾತಾಡೋರಿಗೆಲ್ಲ ಈ ರೀತಿ ಉಚ್ಚಾಟನೆ ಅನ್ನುವಂತ ಒಂದು ಕ್ರಮ ವಹಿಸ್ತಿದ್ದಾರೆ. ಇದ್ರ ಬಗ್ಗೆ ಮುಂದೆ ಪಾರ್ಟಿ ಏನಾಗ್ಬೋದು ಸರ್ ಲುಕ್ಸಾನ್? ಈಗ ನಾನು ಎಂ ಹುಸೇನ್ ಅಂತೇಳಿ ಈ ಹಿಂದೂ ಧರ್ಮದ ಲಕ್ಷ್ಮಿ, ಸರಸ್ವತಿ, ಹನುಮಂತ, ಪರಮೇಶ್ವರ ಇವರೆಲ್ಲರನ್ನು ಕೂಡ ಬೆತ್ತಲೆಯಾಗಿ ಚಿತ್ರನನ್ನ ರಚಿಸಿ ಮಾಡ್ತಕ್ಕಂಥ ಎಂ ಹುಸೇನ್ ಅಂತೇಳಿ ಇಂಗ್ಲೆಂಡ್ ನಲ್ಲಿ ನೆಲೆಸಿರ್ತಕ್ಕಂಥವನು ಒಬ್ಬ ದೇಶದ್ರೋಹಿ ಮುಸಲ್ಮಾನ. ಸೊ ಅವನು ವಿರುದ್ಧ ನಾನು ಮಹಾನಗರ ಪಾಲಿಕೆನಲ್ಲಿ ನಾನು ಧ್ವನಿ ಎತ್ತುತ್ತೇನೆ. ಇವ ಹಿಂದೂ ದೇವರುಗಳಿಗೆ ಇವ ಬರೇ ಇವ್ರಿಗೆ ನೆಕೆಡ್ ಆಗಿ ಚಿತ್ರಗಳನ್ನ ಬಿಡಿಸ್ತಿದ್ದ ಅಂತೇಳಿ ನಾನೊಂದು ಧ್ವನಿ ಎತ್ತುತ್ತೇನೆ. ಆ ಧ್ವನಿ ಎತ್ತಿದಿರತಕ್ಕಂಥ ಸಂದರ್ಭದಲ್ಲಿ ಮಹೇಶ್ ತೆಂಗಿನಕಾಯಿ ಬರ್ತಾರ, ನೀವು ಈ ರೀತಿ ಮಾತನಾಡಿದ್ದೀರಿ, ಇದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕಂತೇಳಿ. ಯಾಕೆ ತಕ್ಕಿಸ್ಕೊಳಕ್ ಆಗ್ಲಿಲ್ಲ ಇವ್ರಿಗೆ? ಹಿಂದುತ್ವದ ಪಕ್ಷ ಅಂತ ಹೇಳ್ತಾರಲ್ಲ, ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಹಿಂದುತ್ವಕ್ಕಾಗಿರ್ತಕ್ಕಂಥ ಪಾರ್ಟಿ ಅಂತ ನೀವು ಹೇಳ್ತಿರಲ್ಲ. ಮುತ್ತನ್ನವ್ರವ್ರು ಹಿಂದುತ್ವದ ಪರವಾಗಿ ಮಾತಾಡಿದ್ರೆ ಮುತ್ತನ್ನವ್ರಿಗೆ ಶಿಕ್ಷೆ ಕೊಡುದು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹಿಂದುತ್ವದ ಪರವಾಗಿ ಮಾತಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡುದು. ಅಂದ್ರೆ ಇವ್ರ ಅರ್ಥ ಏನಂತಂದ್ರೆ ಇವ್ರಿಗೆ ಗಟ್ಟಿ ಧ್ವನಿಯಾಗಿರ್ತಕ್ಕಂಥವ್ರು ಬೇಡ ಭಾರತೀಯ ಜನತಾ ಪಕ್ಷದೊಳಗ್ರಿ. ಈ ಬರೀ ಚಮಚಾಗಿರಿ ಮಾಡ್ಬೇಕಿಲ್ಲ, ಬಕೆಟ್ ಹಿಡಿಬೇಕಿಲ್ಲ. ಸೊ ಅಂತವ್ರಿಗೆ ಮಾತ್ರ ಇಲ್ಲ ನೀವು ಇದು ಬಿಜೆಪಿ ಅಂತಂದ್ರೆ ಹಿಂದುತ್ವ ಪಾರ್ಟಿ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ ನೀವು. ಈಗ ನೋಡ್ರಿ, ನರೇಂದ್ರ ಮೋದಿ ಅವರು ರಂಜಾನ್ ಹಬ್ಬದೊಳಗ 35 ಲಕ್ಷ ಮಂದಿಗೆ ರೇಷನ್ ಕಿಟ್ ತಗೊಂತಾರೆ ಇವರು. ಮತ್ತೆ ಹೊರಗಡೆ ಭಾಷಣ ಮಾಡ್ತಾರೆ. ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಪಾರ್ಟಿ, ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡ್ತಾರೆ ಅಂತಂದೇಳಿ ಇದೇ ನರೇಂದ್ರ ಮೋದಿ, ಇದೇ ಅಮಿತ್ ಶಾ, ಇದೇ ನಾಯಕರೆಲ್ಲರೂ ಭಾಷಣ ಮಾಡ್ತಾರ. ಇವತ್ತ ಈಗ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾ, ರಾಷ್ಟ್ರೀಯ ಮೋರ್ಚಾದಿಂದ ಇಡೀ ದೇಶಾದ್ಯಂತ ಮುಸಲ್ಮಾನರಿಗೆ ಇವತ್ತು ರಂಜಾನ್ ಕಿಟ್ ಅನ್ನ ಮೋದಿ ಅವರು ಹಂಚುತ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಇವೆಲ್ಲ ಭಾಷಣ ಮಾಡುವುದೊಂದು, ನಡವಳಿಕೆ ಇರ್ತಕ್ಕಂಥದ್ದೊಂದು. ಹಿಂಗಾಗಿ ಏನೈತಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುತ್ವ ಉಳಿದಿಲ್ಲ. ಸ್ಮೃತಿ ಇರಾನಿ ಗೊತ್ತಾ ನಿಮ್ಗ? ಸೆಂಟ್ರಲ್ ಮಿನಿಸ್ಟರ್, ಈಗ ಮೊನ್ನೆ ಲೋಕಸಭಾ ಎಲೆಕ್ಷನ್ ಸೋತ್ರ ಅವ್ರು ಮುಸಲ್ಮಾನನ್ನ ಇರಾನಿ ಅಂತಕ್ಕಂಥ ಕುಟುಂಬದನ್ನ ಮದುವೆ ಮಾಡ್ಕೊಂಡ್ ಬಿಟ್ರೆ ಇವ್ರ ಅಮ್ಮನ್ ದೂರ ಇಡ್ಬೇಕಾಗಿತ್ತಿಲ್ರಿ. ಈಗ ಲವ್ ಜಾತಿ ಮಾಡ್ಯಾಳಿ ಈಗ ಸ್ಮೃತಿ ಇರಾನಿ, ಈಗಿನ ದೂರ ಇಡೋಣ ಅಂತಂದೇಳಿ ಅವರು ಅದನ್ನ ಅವ್ರು ಮಾಡ್ಬೇಕಾಗಿತ್ತು. ಕಟ್ಟ ಹಿಂದುತ್ವವಾದಿಗಳಾಗಿದ್ರೆ ಭಾರತೀಯ ಜನತಾ ಪಕ್ಷದವ್ರು ಮಾಡ್ಬೇಕಾಗಿತ್ತು. ಆದ್ರ ಆ ಎಮ್ಮಗ ಕರ್ಕೊಂಬಂದು ಬಿಜೆಪಿಯಿಂದ ಟಿಕೆಟ್ ಕೊಟ್ಟು ಆಕಿನ MP ಮಾಡಿ ಆಕಿನ ಮಿನಿಸ್ಟರ್ ಮಾಡ್ತಾರಂತಂದ್ರೆ, ಹಂಗಂದ್ರೆ ಆಕೆ ಗಂಡ ಮುಸಲ್ಮಾನರು ಮದುವೆ ಆಗ್ಯಾನಂದ್ರೆ ಅದಕ್ಕೇನು ಲೆಕ್ಕಿಕ್ಕಿಲ್ಲನ? ಇಲ್ಲಿ ಬಡವರು ಯಾರಾದ್ರೂ ಹಿಂಗ ಓಡಿ ಹೋದ್ರ ಅಂತಂದ್ರೆ ಅದಕ್ಕೊಂದು ಲವ್ ಜಿಯಾದ ಅಂತ ಹೇಳುದು. ನಾನೇನು ಯಾರಿಗೆ ಓಡಿ ಹೋಗ್ರಿ ಅಂತ ಹೇಳಂಗಿಲ್ಲ. ಯಾವನಾದ್ರೂ ಮುಸಲ್ಮಾನ ಹಿಂದೂ ಹುಡುಗಿಯಾರಿಗೆ ಕಾಡಿಸ್ತಾನ ಅಂತೇಳಿ ನಮ್ಗೆ ಕಂಪ್ಲೇಂಟ್ ಕೊಡ್ರಿ, ಅವ್ನು ತಗೊಂಬಂದು ನಾವ ಬರೋಬ್ಬರಿ ತಕ್ಕ ಶಾಸ್ತಿ ಮಾಡ್ತೇವೆ. ಅವ್ನು ಕಾನೂನು ಅಡಿ ಒಳಗ ಅವ್ನಿಗೆ ಶಿಕ್ಷೆ ಆಗೋ ರೀತಿ ಒಳಗೆ ನಾವು ನೋಡ್ಕೊಂತೇವೆ. ಏನ್ರ ತಾವ್ ಬೆಂಬಲ ಕೊಡಂಗಿಲ್ಲ, ಇಂಥವಕ್ಕೆಲ್ಲ ಬೆಂಬಲ ಕೊಡಂಗಿಲ್ಲ. ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಲವ್ ಮಾಡಿದ್ರೆ ಬೆಂಬಲ ಕೊಡಂಗಿಲ್ಲ. ನಾ ಬೆಂಬಲ ಕೊಡಂಗಿಲ್ಲ. ಮುಸಲ್ಮಾನರಿಗೆ ಹುಡುಗರಿಗೆ ನಾ ಹೇಳ್ತೇನೆ, ನಿಮ್ಮ ಜಾತಿಯ ಒಳಗೆ ಇರ್ತಕ್ಕಂಥವ್ರು ಹೆಣ್ಮಕ್ಳು ನೀವು ಏನೈತಿ ನೀವು ಮದುವೆ ಮಾಡ್ಕೊರಿ, ಅದು ಪ್ರಶ್ನೆ ಇಲ್ಲ. ಅದ್ರ ಹಿಂದೂ ಹೆಣ್ಮಕ್ಳ ಮೇಲೆ ನೀವು ಕಣ್ಣು ಹಾಕಿ ಆ ಎಮ್ಮಗ ತೊಂದರೆ ಆಗಿ ಅವ್ರೇನಾದ್ರೂ ನಮಗೆ ಕಂಪ್ಲೇಂಟ್ ಕೊಟ್ರು ಅಂತಂದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕಾನೂನು ಅಡಿ ಒಳಗೆ ಅವ್ರಿಗೆ ಏನು ನಾವು ಶಿಕ್ಷೆ ಕೊಡಿಸ್ಬೇಕಾಯ್ತು ಕೊಡಿಸ್ತೇವೆ. ಆದ್ರೆ ಈ ಭಾರತೀಯ ಜನತಾ ಪಕ್ಷದವ್ರು ಈಗ ತಮ್ಮ ಒಂದು ಸ್ಮೃತಿ ಇರಾನಿ ಅಂತಕ್ಕಂಥ ಒಬ್ಬ ಹೆಣ್ಮಕ್ಳು ಆ ಎಮ್ಮ ಮಾಡ್ಕೊಂಡ್ಲಲ್ಲ, ಈಗ ಅವ್ರು ದೂರ ಇಡ್ಬೇಕಾಗಿತ್ತು. ಇವ್ರು ಮತ್ತೆ ದೂರ ಇಡಿ ಹಾಕಿಡ್ಲಿಲ್ಲ. ಅಂದ್ರೆ ಇವ್ರ ಅರ್ಥ ಏನಂತಂದ್ರೆ, ತಮ್ಮ ಮನೆಯೊಳಗೆ ಯಾರಾದ್ರೂ ಏನಾದ್ರು ಈ ರೀತಿ ಆದ್ರೆ ಅದನ್ನ ತಾವು ಅವ್ರಿಗೆ ಅದನ್ನ ಅವನ ಮನುಷ್ಯನಿಗೆ ಹಳ್ಯಾನ್ ಮಾಡ್ಕೊಳ್ಳೋದು, ಅವ್ನಿಗೆ ರಾಷ್ಟ್ರೀಯದಲ್ಲಿ ಪಕ್ಷದಲ್ಲಿ ಅವ್ರಿಗೆ ಅಧಿಕಾರ ಕೊಡೋದು, ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಅವ್ರಿಗೆ ದೊಡ್ಡದಾದಂತ ಒಂದು ಬಿಂಬಿಸುವುದು, ಈ ರೀತಿ ನಾಟಕ ಇಡೀ ಜನರಿಗೆಲ್ಲ ಗೊತ್ತಾಗಿದೆ. ಸರ್, ಇನ್ನೊಂದು ಉಡುಪಿ ಶಾಸಕ ರಘುಪತಿ ಭಟ್ ಅಂತೇಳಿ ಹಿಜಾಬ್ ಪರವಾಗಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು ಸರ್. ಅವರು ಆ ಸುಪ್ರೀಂ ಕೋರ್ಟ್ ತನಕನೂ ಹೋತು. ಇವಾಗ ಯತ್ನಾಳ್ ಅವರು ಕೂಡ ಒಂದು ವಕ್ಫ್ ಹೋರಾಟ ಮಾಡ್ತಾ ಇದ್ದಾರೆ, ಅದು ಕೂಡ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾ ಇದೆ. ಈ ರೀತಿ ಒಂದು ದೊಡ್ಡ ದೊಡ್ಡ ಹೋರಾಟಗಾರನ ಉಚ್ಚಾಟನೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಒಂದ್ ಕಡೆ ಎಡುತ್ತಾ ಇದೆ ಅಂತೇಳಿ.
ಕುಟುಂಬ ರಾಜಕಾರಣ ಈಗ ವಕ್ಫ್ ಹೋರಾಟ ಅಂತಕ್ಕಂಥದ್ದು ಅದು 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 ಯಾವ ರೀತಿಯಾಗಿ ಹೋರಾಟ ಮಾಡ್ತಾರ ಅಂತಕ್ಕಂಥದ್ದು ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಇವತ್ತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಆ ವಕ್ಫ್ ಖಾತೆಗೆ ಸಾಕಷ್ಟು ಅನುದಾನವನ್ನು ಕೊಟ್ಟರು. ವಕ್ಫ್ ಖಾತೆಗೆ ಸಂಬಂಧಪಟ್ಟಂತದ ಒಂದು ಕಮ್ಸೆ ಕಮ್ಮ ಒಂದು 1200 ನೋಟಿಸ್ಗಳನ್ನ ಜಾರಿಗೆ ಮಾಡಿದ್ದಾರೆ. ವಕ್ಫ್ ಆಸ್ತಿ ಇದು, ಹಿಂಗಾಗಿ ನೀವು ಯಾರು ವಕ್ಫ್ ಆಸ್ತಿಯನ್ನು ಅತಿಕ್ರಮಣ ಮಾಡಬಾರ್ದು ಅಂತೇಳಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಒಂದು 1200 ನೋಟಿಸ್ ಕೊಟ್ರ. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಒಂದು 400-500 ನೋಟಿಸ್ ಕೊಟ್ರ ಇವ್ರು. ಸೊ ಬಿಜೆಪಿ ಒಳಗನ ವಕ್ಫ್ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಕಡೆ ಇತಿಹಾಸ ಇದೆ. ಅಸೆಂಬ್ಲಿ ಒಳಗೆಲ್ಲ ಚರ್ಚೆ ಆಗಿದೆ ಮೊನ್ನೆ. ಅಂದ್ರೆ ಇದರ ಅರ್ಥ ಅಧಿಕಾರ ಇದ್ದಾಗ ಒಂದ್, ಅಧಿಕಾರ ಇಲ್ಲಾರ್ದಾಗ ಒಂದ್. ಈಗ ನಾನು ಕೇಳ್ತೀನಿ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಾ ಕೇಳ್ತೀನಿ, ನೀವು ವಕ್ಫ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಈ ಯಡಿಯೂರಪ್ಪನವ್ರ ಅದೇ ಮುಸಲ್ಮಾನ ಮಮತಾಜ್ ಅಲಿ ಖಾನ್ ಅಂತೇಳಿ ಒಬ್ಬ ಮುಸಲ್ಮಾನರನ್ನು ತಗೊಂಡು ಬಂದು ಅವ್ನಿಗೆ MLC ಮಾಡಿ ಅವ್ರಿಗೆ ಮಿನಿಸ್ಟರ್ ಮಾಡಿದ್ರಲ್ಲ, ಮತ್ತೆ ಅದೇ ಅದಕ್ಕೆ ಬೇಕಾಗಿತ್ತು. ಅದು ಮುಸ್ಲಿಂ ಓಲೈಕೆ ಅಲ್ವಾ ಅದು? ಅದಕ್ಕೆ ಈ ವಕ್ಫ್ ಹೋರಾಟ ಅಂತಕ್ಕಂಥದ್ದು ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರ ಗ್ರೂಪ್ ಏನ್ ಮಾಡ್ತಾ ಇದಲ್ಲ, ಅದು ಸುಮ್ಮನೆ ಇವರು ವಿಜೇಂದ್ರನ ಯಡಿಯೂರಪ್ಪನವ್ರು ಹೆದರ್ಸೋ ಸಂಬಂಧ ಅದು. ಅಂದ್ರೆ ನಾಳೆ ನಾಯಕರಿಗೆ ಅವ್ರು ಬಿಂಬಿಸೋ ಸಂಬಂಧ ಅಲ್ಲಿ ನ್ಯಾಷನಲ್ ಒಳಗಳನ್ನದಾರಲ್ಲ, ನಾವು ಮುಸಲ್ಮಾನರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ, ಅದಕ್ಕೆ ನಮ್ಗೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನ ಕೊಡ್ರಿ ಅಂತಂದೇಳಿ ಅದು ಒಂದು ಬ್ಲಾಕ್ ಮೇಲ್ ಟೈಪ್ ಅದ. ವಕ್ಫದ್ ಹೋರಾಟ ಏನೈತಲ್ಲ ಅದು ನಿಜವಾದ ಹೋರಾಟ ಏನಲ್ಲ. ಆದ್ರೆ ಯತ್ನಾಳ್ ಅವ್ರು ಏನೈತಲ್ಲ, ಅವರು ಪಂಚಮಸಾಲಿ ಜನಾಂಗದಲ್ಲಿ ಒಬ್ಬ ನಾಯಕರವ್ರು, ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ಒಂದು ಒಳ್ಳೆಯದಾದಂತ ಒಂದು ಜನಪ್ರಿಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಆದ್ರೆ ಅಂತವ್ರನ್ನ ಇವತ್ತೇನು ಉಚ್ಚಾಟನೆ ಮಾಡಿದಾರಲ್ಲ, ಬಹುಶಃ ಭಾರತೀಯ ಜನತಾ ಪಕ್ಷ ಇವತ್ತು ಅಂತ್ಯ ಕಾಣ್ತಾ ಇದೆ. ಬಹುಶಃ ನನ್ನಂತವ್ರನ್ನ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಮುತ್ತನ್ನವ್ರನ್ನ ಏನು ಇವತ್ತು ಹೊರಗೆ ಹಾಕೋ ರೀತಿ ಒಳಗೆ ಏನು ಕೆಲಸ ಮಾಡಿದಾರಲ್ಲ, ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ 1,20,000 ಓಟ್ ಕಮ್ಮಿ ಬಂದಿದೆ. ಇವತ್ತು ನಾನು ನಮ್ಮ ನಾಗೇಶ್ ಕಲಬುರ್ಗಿ ಅವರು ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ 2,05,000 ಲೀಡ್ ಇದ್ರು ಪ್ರಹ್ಲಾದ್ ಜೋಶಿ ಅವರು. ಈ ಕಳೆದ ಬಾರಿ ಎಲೆಕ್ಷನ್ನಾಗೆ 1,20,000 ಓಟ್ ಕಮ್ಮಿ ಬಂದಿದೆ ಪ್ರಹ್ಲಾದ್ ಜೋಶಿ ಅವರಿಗೆ. ಈಗ 4 ಎಲೆಕ್ಷನ್ ಮಾಡಿನೇ ಲೋಕಸಭಾ ಎಲೆಕ್ಷನ್ ಅವ್ರಿಗೆ. 1ನೇ ಎಲೆಕ್ಷನ್ 80,000 ಲೀಡ್, 2ನೇ ಎಲೆಕ್ಷನ್ 120, 1,20,000 ಲೀಡ್, 3ನೇ ಎಲೆಕ್ಷನ್ 1,60,000 ಲೀಡ್, 4ನೇ ಎಲೆಕ್ಷನ್ 2,05,000 ಲೀಡ್, 5ನೇ ಎಲೆಕ್ಷನ್ ಮುತ್ತನ್ನವ್ರಿಲ್ಲ ಅಲ್ಲೇ. ಯಾಕಂದ್ರೆ ನವಲ್ಗುಂದಿಲ್ಲಿ ನಮ್ಮ ಕುರುಬ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ವಿ. ಕುಂದಗೋಳ ತಾಲೂಕಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾ ಇದ್ವಿ. ಧಾರವಾಡ ಗ್ರಾಮಾಂತರದಲ್ಲಿ ಇರ್ಬೋದು, ಮತ್ತೆ ಕಲಘಟಗಿ ಇರ್ಬೋದು, ಇಡೀ ಹುಬ್ಳಿದ ಎಲ್ಲಾ ಕಡೆನೂ ನಮ್ಮ ಕುರುಬ ಸಮುದಾಯ, ನಮ್ಮ ಬ್ಯಾಕ್ವರ್ಡ್ ಕಮಿಟಿ ನಮ್ಮದೇ ಆದಂತ ಒಂದು ಟೀಮ್ ಇತ್ತು. ಸೊ ನಾವೆಲ್ಲರೂ ಕೂಡಿ ನಾವು ಅವ್ರಿಗೆ ಜೋಶಿ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಕಾಂಗ್ರೆಸ್ಗೆ ಇವ್ರಿಗೆ ನಮಗೆ 2 ಲಕ್ಷ ಮೈನಸ್ ಇರ್ತಿತ್ತ ಕಾಂಗ್ರೆಸ್ಗೆ. ಇವತ್ತು ಅಂತ ಒಂದು ತಳಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥವನ ನಿಮ್ಗೊಂದು ವಿಷಯ ಹೇಳ್ಬಿಡ್ತೇನೆ, ನಿಮ್ಗೆ ಅದು ಬಹಳ ಆಶ್ಚರ್ಯಕರ ಆಗ್ಬೋದ. ಇದೇ ಪ್ರಹ್ಲಾದ್ ಜೋಶಿ ಅವರ 2 ಟೈಮ್ ಏನ ಅವರು MP ಆಗಿದ್ರಲ್ಲ, ನಿಮ್ಗೆ ಗೊತ್ತಿರ್ಲಿ, ಅವ್ರು 3ನೇ ಟೈಮಿಗೆ ಕುಂದಗೋಳ ತಾಲೂಕಿನಲ್ಲಿ ಒಂದ್ ಕಡೆ ಎಲೆಕ್ಷನ್ಗೆ ಹೋಗ್ತಾರ, ಹಳ್ಳಿ ಒಳಗ. ಅವ್ರನ್ನ ಹಳ್ಳಿ ಒಳಗೆ ಬಿಟ್ಟಿದ್ದಿಲ್ರಿ, ಅಲ್ಲಿರ್ತಕ್ಕಂಥ ಬಿಜೆಪಿ ಅವರೆಲ್ಲ ಓಡ್ ಹೋಗಿದ್ರ. ಅವಾಗ ಕುಂದಗೋಳ ತಾಲೂಕಿನಾಗ ಬಿಜೆಪಿ ಅವ್ರು ಯಾರು ಮುಂದ್ ಬರ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಅವ್ರ ಎಲೆಕ್ಷನ್ ಒಳಗಡೆ ಕರ್ಕೊಂಡು ಹೋಗಿ ಯಾರು ಬರ್ತಾ ಇಲ್ಲ. ನನ್ ಕಡೆ ಬಂದ್ರ ಅವ್ರು, ನನಗ್ ಫೋನ್ ಮಾಡಿ ಹೇಳಿದ್ರ, ಇಲ್ಲ ಮುತ್ತಣ್ಣ ಕೆಲವೊಂದ್ ದಿವಸ ಹಳ್ಳಿ ಒಳಗೆ ನಮ್ಗೆ. ಅವಾಗ ಕುಂದಗೋಳ ತಾಲೂಕಿನಾಗ ಬಿಜೆಪಿ ಅವ್ರು ಯಾರು ಮುಂದ್ ಬರ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಅವ್ರ ಎಲೆಕ್ಷನ್ ಒಳಗಡೆ ಕರ್ಕೊಂಡು ಹೋಗಿ ಯಾರು ಬರ್ತಾ ಇಲ್ಲ. ನನ್ ಕಡೆ ಬಂದ್ರ ಅವ್ರು, ನನಗ್ ಫೋನ್ ಮಾಡಿ ಹೇಳಿದ್ರ, ಇಲ್ಲ ಮುತ್ತಣ್ಣ ಕೆಲವೊಂದ್ ದಿವಸ ಹಳ್ಳಿ ಒಳಗೆ ನಮ್ಗೆ ವಿರುದ್ಧ ಮಾಡತ್ತಾರ, ಅಲ್ಲೇ ನೀವು ಊರೊಳಗೆ ಬಂದ್ರಂದ್ರ ನಿಮ್ದು ಪರಿಸ್ಥಿತಿ ಸರಿ ಇರಂಗಿಲ್ಲ ಅಂತೇಳಿ ಹಿಂಗ್ ಧಮಕಿ ಹಾಕ ಕುಂತಾರ. ನಮ್ಮ ಕುಂದಗೋಳ ತಾಲೂಕದವ್ರು ಬಿಜೆಪಿ ಎಲ್ಲ ಓಡ್ ಹೋಗ್ಯಾರ, ಅದಕ್ಕೆ ನೀನ ನಮ್ಮ ಕುಂದಗೋಳ ತಾಲೂಕಿಗೆ ಕರ್ಕೊಂಡು ಹೋಗ್ಬೇಕು ಹಳ್ಳಿ ಅಂತೇಳಿ. ಯಾಕಂದ್ರೆ ನಮ್ ಕುರುಬ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಂದಗೋಳ ತಾಲೂಕಿನಲ್ಲಿ ಐತಿ. ಜೋಶಿ ಅವ್ರಿಗೆ ನಾ ಕರ್ಕೊಂಡು ಹೋಗಿನಿ. ಇದೇ ಹಿರನಾರಾಯಣಪುರ, ಇದನ್ನ ಗುಡಿಯರಕಟ್ಟಿ, ಇದೇ ಮುಳ್ಳಳ್ಳಿ, ಆ ಭಾಗದಲ್ಲಿ ಬೆನಕನಹಳ್ಳಿ, ಆ ಭಾಗದಲ್ಲಿ ಅವ್ರಿಗೆ ಕರ್ಕೊಂಡು ಹೋಗಲ್ಲ ಪ್ರಚಾರಕ್ಕೆ ನಾವು ಅಡ್ಡಾಡ ಕರ್ಕೊಂಡು ಹೋಗಿ ಮಾಡಿವಿ. ಇದರ ಅರ್ಥ ಏನಂತಂದ್ರ, ಅವರು ಯಾರು ಕಟ್ಟ ಕಾರ್ಯಕರ್ತರಿರ್ತಾರ, ಯಾರು ಪಕ್ಷಕ್ಕಾಗಿ ಬಲವಾಗಿ ಕೆಲಸ ಮಾಡ್ತಿರ್ತಾರಲ್ಲ, ಅಂತವ್ರು ಏನೈತಲ್ಲ ಬರೀ ಚಮಚಾಗಿರಿ ಮಾಡ್ಬೇಕು, ಬಕೆಟ್ ಹಿಡಿಬೇಕು ಅಂದ್ರೆ ಅವ್ರಿಗೆ ಇಲ್ಲೇ ಮಾನ್ಯತೆ ಐತಿ ಹೊರತು ಈ ಯತ್ನಾಳ್ ಅಂತವ್ರಿಗೆ, ಈಶ್ವರಪ್ಪನಂತವ್ರಿಗೆ, ಮುತ್ತನ್ನವ್ರ ಅಂತವ್ರಿಗೆ, ಪ್ರಾಮಾಣಿಕ ಕಾರ್ಯಕರ್ತರಿಗೆ ಮತ್ತು ಹೋರಾಟ ಮಾಡ್ತಕ್ಕಂಥವ್ರಿಗೆ ಏನೈತಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಸ್ಥಾನಮಾನಗಳು ಸಿಗಂಗಿಲ್ಲ. ಭಾರತೀಯ ಜನತಾ ಪಕ್ಷ ಅಂದ್ರೆ ಇದು ಚಮಚಾಗಿರಿ ಪಾರ್ಟಿ, ಬಕೆಟ್ ಹಿಡಿಯೋ ಪಾರ್ಟಿ ಆಗೈತಿ. ಕಟ್ಟಾ ಕಾರ್ಯಕರ್ತರು ಹಿಂದುತ್ವದ ಪರವಾಗಿ ನಮ್ಮ ಜೀವನವನ್ನೇ ಒತ್ತಿ ಇಟ್ಟಿರ್ತಕ್ಕಂಥವ್ರು ನಾವು. ಅಂತಾದ್ರೆ ನಮ್ಮನ್ನ ಇವತ್ತು ಇವ್ರ ಪಕ್ಷದಲ್ಲಿ ನಮ್ಗೆ ನಡ್ಕೊಂಡಿರ್ತಕ್ಕಂಥ ರೀತಿ ನೋಡಿದ್ರೆ ಇವತ್ತು ನಮ್ ಕಣ್ಣಾಗ ನೀರು ಬರ್ತಾವ. ಆದ್ರೂ ಕೂಡ ಧೈರ್ಯದಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಸರ್, ಕುಟುಂಬ ರಾಜಕಾರಣದ ಬಗ್ಗೆ ಟೀಕೆ ಮಾಡುವಂತ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಅಂಡ್ ಸನ್ ಅನ್ನುವಂಥದ್ದು ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕುಟುಂಬ ರಾಜಕಾರಣ ಅಂತಂತಂದ್ರೆ ಅದು ಎಲ್ಲಾ ಪಾರ್ಟಿಯಾಗ ಇರ್ತಕ್ಕಂಥದ್ದು ಕುಟುಂಬ ರಾಜಕಾರಣ. ಟೀಕೆ ಯಾಕೆ ಮಾಡ್ಬೇಕು ಸರ್?
ಯಾರು ಮಾಡಿದ್ರು ಟೀಕೆ? ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ದವ್ರಿಗೆ ಹೇಳ್ತಾರೆ ಪರಿವಾರವಾದ ಅಂತಾರೆ, ಕುಟುಂಬ ರಾಜಕಾರಣ ಅಂತಾರೆ, ಮತ್ತೆ ಜೆಡಿಎಸ್ ಅವ್ರಿಗೆ ಅಪ್ಪ ಮಕ್ಕಳ ಪಕ್ಷ ಅಂತಾರೆ. ಹಾಗಾದ್ರೆ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಅದೇ ನಡೀತಾ ಇದೆ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇರಬಾರ್ದು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, 75 ವರ್ಷ ಆದಿರ್ತಕ್ಕಂಥವ್ರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಇವತ್ತು ನರೇಂದ್ರ ಮೋದಿ ಅವ್ರಿಗೆ ವಯಸ್ಸೆಷ್ಟು? ಇವತ್ತ ಅವರೇ ಮೀರಿದ್ರು, ಅವ್ರ ಮಾತನ್ನ ಅವರೇ ಮೀರಿದ್ರು. ಆಮೇಲೆ ನರೇಂದ್ರ ಮೋದಿ ಅವ್ರ ಕುಟುಂಬ ರಾಜಕಾರಣಕ್ಕೆ ನಾವು ಮಾನ್ಯತೆ ಕೊಡಂಗಿಲ್ಲ ಅಂದ್ರೆ ಯಡಿಯೂರಪ್ಪನ ಮಗಗೆ ಟಿಕೆಟ್ ಕೊಟ್ರಿ, ಇಲ್ಲೇ ಬಸವರಾಜ ಬೊಮ್ಮಾಯಿ ಅವ್ರ ಮಗಗೆ ಟಿಕೆಟ್ ಕೊಟ್ರಿ ಇವತ್ತ ಭಾರತೀಯ ಜನತಾ ಪಕ್ಷದೊಳಗ. ಆನಂದ್ ಸಿಂಗ್ ಅವ್ರ ಮಗಗೆ ಇವತ್ತು ಅಲ್ಲಿ ಟಿಕೆಟ್ ಕೊಟ್ರಿ ಇವತ್ತ. ಈ ರೀತಿ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಏನೈತಲ್ಲ, ನರೇಂದ್ರ ಮೋದಿ ಅವ್ರು ಬರೀ ಹೇಳ್ತಾರಲ್ಲ, ಇವ್ರಿಗೆ ಅದನ್ನ ನಡ್ಕೊಳಕ್ ಆಗಂಗಿಲ್ಲ ಇವ್ರಿಗೆ. ಯಾಕಂತಂದ್ರ ಭಾರತೀಯ ಜನತಾ ಪಾರ್ಟಿ ಬರೇ ಜನರಿಗೆ ಏನೈತಲ್ಲ ಕಣ್ಣಾಗ ಮಣ್ಣು ಉಗ್ತಕ್ಕಂಥ ಪಾರ್ಟಿ, ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಆಗಿಬಿಟ್ಟಿತ್ತು ಇವತ್ತು. ಹಿಂಗಾಗಿ ಏನೈತಲ್ಲ ದೇಶದಲ್ಲಿ ಬಹುಶಃ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆ ಏನ್ ಹೇಳಿದ್ರು ಅವರು, ನಾವು 400 ಸೀಟ್ ಬರ್ತೀವಿ ಅಂತ ಹೇಳಿದ್ರಿ. ಎಲ್ಲಿ ನಿಮ್ಮ 400 ಸೀಟ್? ನಿಮ್ಮ 272 ಬಂದಿಲ್ಲ ಭಾರತೀಯ ಜನತಾ ಪಾರ್ಟಿ. ಸರ್, ಕಡೆ ಪ್ರಶ್ನೆ, ಈಗ ಏನು ಒಂದು ಹಿಂದುತ್ವದ ಪರವಾಗಿ ಗಟ್ಟಿ ನೀವು ಮಾತಾಡೋರ್ಗು ಅವ್ರಿಗೆಲ್ಲ ಒಬ್ಬೊಬ್ಬರಾಗಿ ಉಚ್ಚಾಟನೆ ಆಗ್ತಾ ಇದ್ದಾರೆ, ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ, ಅಧಿಕಾರದಿಂದ ದೂರ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಘ ಪರಿವಾರ ಯಾಕೆ ಮೌನ ವಹಿಸಿದೆ ಸರ್? ನೋಡ್ರಿ, ಈಗ ಈ ಸಂಘ ಪರಿವಾರದವ್ರು ಏನಿದಾರಲ್ಲ ಯಾರು ಮಾತಾಡಂಗಿಲ್ಲ. ಅವ್ರು ಸಂಘ ಪರಿವಾರದವ್ರು ಏನೈತಲ್ರಿ ಯಾರು ಮಾತಾಡಂಗಿಲ್ಲ. ಅವ್ರು ಏನ್ ಮಾಡ್ತಾರ, ಬರೀ ಜಗಳ ಹಚ್ತಾರ ಅವ್ರು. ಈಗ ಯಡಿಯೂರಪ್ಪಗ ಈಶ್ವರಪ್ಪಗೆ ಜಗಳ ಹಚ್ಚೋದು ಏನ್ರಿ, ಆಮೇಲೆ ಯಡಿಯೂರಪ್ಪಗ ಇವ್ರಿಗೆ ಯಾರಿಗೆ ಬಸವರಾಜ ಗೌಡ ಪಾಟೀಲ್ ಯತ್ನಾಳಿಗೆ ಜಗಳ ಹಚ್ಚೋದು. ಸೊ ಅವ್ರು ಬರೀ ಜಗಳ ಹಚ್ಚೋ ಕೆಲಸ ಅವ್ರದ. ಇವತ್ತು ಇವ್ರು ಬೇಲ್ ಸಂತೋಷ್ ಅವ್ರು ಏನದಾರಲ್ಲ ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಈಗ ಅವರು ಈಗ ಇವ್ರಿಗೆ ಯತ್ನಾಳ್ ಅವ್ರಿಗೆ ಮತ್ತು ಈಶ್ವರಪ್ಪನವ್ರಿಗೆ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧವಾಗಿ ಮಾತಾಡಕ ಅವರು ಪ್ರಚೋದನೆ ಕೊಟ್ರ. ಈಗ ಈಶ್ವರಪ್ಪನ ಹೊರಗೆ ಹಾಕಿದ್ಮೇಲೆ ಯತ್ನಾಳ ಇವ್ರು ಬೇಲ್ ಸಂತೋಷ್ ಅವರು RSS ಅವ್ರು ಒಬ್ಬರು ಮಾತಾಡ್ರ. ಈಶ್ವರಪ್ಪ RSS ಅಂತಂದ್ರೆ ಎಷ್ಟು ಭಕ್ತಿ ಭಾವ ಜೀವನ ಕೊಡಾಕ ರೆಡಿ ಈಶ್ವರಪ್ಪನವ್ರ. RSS ಅಂದ್ರೆ ಒಬ್ಬರು RSS ಮುಖಂಡ್ರೆ ಈಶ್ವರಪ್ಪನವ್ರು ಹೊರಗೆ ಹಾಕಿದ್ಮೇಲೆ ಒಬ್ಬರು ಮಾತಾಡ್ರ ಹೇಳ್ರಿ ನೋಡುನು. RSS ಅವ್ರು ಯಾರು ಮಾತಾಡ್ರ? ನಿಮ್ ಕಡೆ ಯಾವ್ದು ರೆಕಾರ್ಡ್ ಇದ್ರೆ ತೋರಿಸ್ರಿ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಕ್ ಬಸವನಗೌಡ ಪಾಟೀಲ್ ಪ್ರಚೋದನೆ ಕೊಟ್ಟವ್ರು RSS ದವ್ರು ಮತ್ತು BL ಸಂತೋಷ. ಈಗ ಯತ್ನಾಳ್ನ ಹೊರಗೆ ಹಾಕಿಬಿಟ್ರೆ ಇಡೀ ಕರ್ನಾಟಕ ಜನ ಮಾತಾಡತಿದೆ ಯತ್ನಾಳ್ ಹೊರಗೆ ಹಾಕ್ಬಾರ್ದಾಗಿತ್ತು ಹಿಂಗಿಲ್ಲ ಅಂತೇಳಿ. ಒಬ್ಬರು RSS ದವ್ರು ಒಬ್ಬರು ಮಾತಾಡತ್ತಾರಂದ್ರೆ ಈ BL ಸಂತೋಷ ಇವ್ರೆಲ್ಲವರು ಮಾತಾಡ್ಬೇಕಾಗಿತ್ತು. ಇಲ್ಲಿಗೆ ಯತ್ನಾಳ್ ಹೊರಗೆ ಹಾಕ್ಬಾರ್ದಾಗಿತ್ತು ನೀವು ಅಂತೇಳಿ ಒಂದ್ ಹೇಳಿಕೆ ಕೊಡ್ಬೇಕು. ನೋಡು, ದಮ್ ಐತನ ಇವ್ರ ಕಡೆ? BL ಸಂತೋಷ, ನಳಿನ್ ಕುಮಾರ್ ಕಟೀಲ್ ಇವ್ರ ಕಡೆ ದಮ್ ಐತನ? ಇವರೆಲ್ಲ ಏನ್ ಗೊತ್ತೇನ್ರಿ, ಹಿಂದುಳಿದ ವರ್ಗದವ್ರನ್ನ, ಲಿಂಗಾಯತರನ್ನ, ಕುರುಬರನ್ನ ಹೊಡೆದಾಡಕತ್ತವ್ರು RSS ಅಂತಂದ್ರೆ ಹೆಂಗ್ರೆ ನಮ್ನೆಲ್ಲ ಹೊಡೆದಾಡಕತ್ತವ್ರು. ಇವ್ರ ಮ್ಯಾಲೆ ಕುಂತ ಏನೈತಲ್ಲ ರಾಜಕಾರಣ ಮಾಡೋರ. ಇವ್ರು ಯಾವಾಗ್ಲೂ ಬೀದಿಗೆ ಬರೋಂಗಿಲ್ಲ, ಇವ್ರು ಯಾವಾಗಲೂ ಕೈಯಾಗ ಕಲ್ಲು ಹಿಡ್ಕೊಂಡಿಲ್ಲ, ಯಾವಾಗಲೂ ಬಡಿಗೆ ಹಿಡ್ಕೊಂಡಿಲ್ಲ, ಎಲ್ಲ ಹೊಡೆದಾಟ ಮಾಡಿಲ್ಲ ಇವ್ರ. ಎಲ್ಲಾರು ಬರೋ ಒಂದ್ ಕಲ್ಲು ಬಿತ್ತಂದ್ರೆ ಓಡೋಕಾರ ಅಷ್ಟ್ರು. ಸೊ ಇಂಥ ಒಂದು RSS ಏನೈತಲ್ಲ, ಆ RSS ಬಗ್ಗೆ ಈ ಸುಮ್ಮನೆ ಈ ಭಯಂಕರ ಸ್ಟಡಿ ಮಾಡಿ ಅದ್ರ ಬಗ್ಗೆ. ಅವ್ರು ಯಾರು ಬೀದಿಗೆ ಬರೋಂಗಿಲ್ರಿ, ಅವ್ರು ಯಾರು ಹೊಡೆದಾಡಕ್ ಬರೋದು. ಈಗ ನೀವು ಹುಬ್ಳಿ ಧಾರವಾಡದಾಗ ನೋಡ್ರಿ ನೀವು, ಈಗ 8 ಮಂದಿ ಮೇಲೆ ಕೇಸ್ ಅದಾವ್ರಿ ಸರ್. ಈಗ ನನ್ ಮೇಲೆ ಕೇಸ್ ಅದಾವ, ಸಾಕಷ್ಟು ಕೇಸ್ ಅದಾವ ಕುರುಬರ ಪೈಕಿ ಏನ್ರಿ. ಇನ್ ನಮ್ ದಲಿತ ಹುಡುಗರು ಅದಾರ, ನಮ್ಮ ಗಣೇಶ್ ಅಮರಾವತಿ ಅವ್ರ ಮೇಲೆಲ್ಲ ಕೇಸ್ ಅದಾವ್ರಿ. ಈಗ RSS BJP ಇರ್ತಕ್ಕಂಥ ಬ್ರಾಹ್ಮಣರ ಮೇಲೆ RSS ಮೇಲೆ ಯಾರ ಮೇಲೆ ಕೇಸ್ ಅದಾವ ಹೇಳ್ರಿ? ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಕೇಸ್ ಇರ್ಬೋದ, ಅವ್ರು ನಮ್ಮ ನಾಯಕರ. ನಾ ಕಾಂಗ್ರೆಸ್ ಪಾರ್ಟಿಗೆ ಇದ್ರು ನಾ ಪ್ರಹ್ಲಾದ್ ಜೋಶಿ ಅವ್ರ ನಮ್ಮ ನಾಯಕರ ಅಂತ ನಾ ಹೇಳ್ತೇನೆ. ಸೊ ಅಂತವ್ರೊಬ್ಬರ ಮೇಲೆ ಕೇಸ್ ಅದಾವ. ಈ BL ಸಂತೋಷದ ಮೇಲೆ ಕೇಸ್ ಅದಾವ. ಈ ಇವರೆಲ್ಲ ಏನೈತಲ್ರಿ, ಎಲ್ಲರ ಒಂದ್ ಕಡೆ ಕುಂತ ಬರೀ ಪ್ರಚೋದನೆ ಮಾಡೋರು ಹೊರತು ಇವ್ರು ಯಾರು ಕೂಡ ಈಗ ಇವ್ರು ಬಸವರಾಜ ಪಾಟೀಲ್ ಯತ್ನಾಳ್ ಬಲಿ ತಗೊಂಡ್ರು, ಇವ್ರ ಈಶ್ವರಪ್ಪನ ಬಲಿ ತಗೊಂಡ್ರ, ಮುತ್ತಣ್ಣವ್ರನ್ನೆಲ್ಲ ಬಲಿ ತಗೊಂಡ್ರು ಇವ್ರ ಹೊರತು ಇವ್ರು ಯಾರು ಬಲಿ ಆಗಂಗಿಲ್ಲ. ಸರ್, ಇನ್ನೊಂದು ಸರ್, ಈಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇವತ್ತು ಯುಗಾದಿ ಹೊಸ ವರ್ಷ ಹಿಂದೂಗಳಿಗೆ. ಇದನ್ನ ತಾವು ಕೂಡ ಆಚರಿಸ್ತಿದ್ದಾರೆ. ಹೌದು, ನಾವು ನೋಡ್ರಿ ಈಗ ಬೇವು ಮುಖಾಂತರ ನಾವು ಸ್ನಾನ ಮಾಡಿದ್ವಿ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಕುರುಬರು ಏನದಲ್ರಿ ಕಟ್ಟ ಹಿಂದುತ್ವವಾದಿಗಳು. ನಾವು ನಮ್ಮ ಮನೆಯಲ್ಲಿ ಆಚಾರ ವಿಚಾರಗಳು ಭಂಡಾರ ಗಿಂಡಾರಲ್ಲ, ನಾವು ಕಟ್ಟ ಹಿಂದುತ್ವವಾದಿಗಳು. ನಾವೆಲ್ಲ ಮೈಲಾರಪ್ಪನ ಚಾಕ್ರಿ ಏನ್ ಮಾಡ್ತೀವಲ್ರಿ, ನಾವೆಲ್ಲ ಕಟ್ಟ ಹಿಂದುತ್ವವಾದಿಗಳು. ಈ ಕೆಲವೊಂದಿಷ್ಟು ಮಂದಿ ಹಿಂದೂ ಅಂತಾರಲ್ರಿ, ಇವರೇ ಹಿಂದೂಗಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಸುಮ್ಮನೆ ಈಗ ಹೇಳಿದ್ರೆ ಭಯಂಕರ ಊರ್ ಹೋಗೋವು. ಮುತ್ತನವ್ರು ಏನು ಮರ ಎಲ್ಲ ಬಿಚ್ಚಿ ಮಾತಾಡ್ತಾರ ಅಂತಾರ ಜನ. ಅದಕ್ಕೆ BJP ಒಳಗೆ ಕೆಲವೊಂದಿಷ್ಟು ಮಂದಿ ನೀವು ಬೇಕಾದ್ರೆ ಪರ್ಸನಲ್ ಆಗಿ ಹೋಗಿ ಕೇಳ್ರಿ. ನೀವು ಹಿಂದೂಗಳು ಮತ್ತೆ ನೀವು ಬೇರೆ ಯಾವ್ದಾರು ಜಾತಿ ಇದ್ರೆ ಕೇಳ್ರಿ, ಅವ್ರು ಹಿಂದೂಗಳು ಅನ್ನಂಗ್ಳು ಇಲ್ರಿ ನಮ್ದು ಹಿಂಗೈತೆ ಅಂತ ಸರ್ಟಿಫಿಕೇಟ್ ಬೇಕಾದ್ರೆ ಚೆಕ್ ಮಾಡ್ರಿ ನೀವು. ಅವ್ರು ಸರ್ಟಿಫಿಕೇಟ್ ಒಳಗೆ ಹಿಂದೂ ಅಂತೇನಿಲ್ಲ, ಅವ್ರೆಲ್ಲ ತಮ್ಮ ಜಾತಿದ ಬರ್ಸ್ಕೊಂಡ್ರು.
ಕೆಲವೊಂದಿಷ್ಟು ಮಂದಿ ನಮ್ದು ಏನೈತಲ್ರಿ ನಾವು ಹಿಂದೂ ಹಾಲು ಮತ ಕುರುಬರು ಅಥವಾ ಹಿಂದೂ ಹಾಲು ಮತ ಅಂತ ಬರ್ಸ್ಕೊಂಡಿವಿ ನಾವು ನಮ್ಮ ಸರ್ಟಿಫಿಕೇಟ್ ನೋಡ್ರಿ ಸರ್ ಇನ್ನೊಂದ್ಸರ ತಾವು ಕಾಂಗ್ರೆಸ್ದಲ್ಲಿ ಇದ್ದೀರಾ ತಮ್ಮ ಇಂಪಾರ್ಟೆಂಟ್ ಇದ್ರು ಕೂಡ ಈಗ ನೋಡ್ರಿ ಈಗ ಬಜೆಟ್ ಮೊನ್ನೆ ಈಗ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡಿದ್ದಾರೆ ಯಾರು ಸಿದ್ದರಾಮಯ್ಯ ಸಾಹೇಬ್ರ ಅದ್ರೊಳಗೆ ಕೇವಲ 4,000 ಕೋಟಿ ರೂಪಾಯಿ ಬರೀ ಮುಸಲ್ಮಾನರಿಗೆ ಕೊಟ್ಟರು ಅದು ಸಿಖ್ರು ಅಲ್ಪಸಂಖ್ಯಾತರು ಮತ್ತು ಇವ್ರು ಯಾರು ಜೈನರು ಮತ್ತು ಇವ್ರಿಗೆಲ್ಲ ಕೊಟ್ರ ಆದ್ರೆ ಅದನ್ನ ಉಳಿದಿದ್ದ ದುಡ್ಡು ಎಲ್ಲ ಹಿಂದೂಗಳಿಗೆ ಏನದ 3,96,000 ಲಕ್ಷ ಕೋಟಿ ರೂಪಾಯಿ ಏನೈತೆ ನೋಡ್ರಿ 1,000 ಕೋಟಿ ಏನೈತಲ್ಲ 3,96,000 ಕೋಟಿ ರೂಪಾಯಿ ಏನ್ ರೊಕ್ಕ ಐತಲ್ರಿ ಅದೆಲ್ಲ ಹಿಂದೂಗಳಿಗೆ ಬಜೆಟ್ ಕೊಟ್ರ ಸಿದ್ದರಾಮಯ್ಯನವ್ರ ಇವತ್ತು ಗ್ಯಾರಂಟಿ ಯೋಜನೆ 51,000 ಕೋಟಿ ರೂಪಾಯಿ ದುಡ್ಡು ಇಟ್ಟರ ಅದ್ರೊಳಗ 86% ಹಿಂದೂಗಳು ಉಪಯೋಗ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಎಲ್ಲ ಹಿಂದೂಗಳು ಅಡ್ಡಾಡ್ತಾರ ಬಸ್ನಾಗ 84%. ಈಗ 2,000 ರೂಪಾಯಿ ಬರತೈತಿ ಎಲ್ಲ ಹಿಂದೂಗಳಿಗೆ ಬರ್ತಾ ಇದೆ SC ST ಜನಾಂಗ ಹಿಂದುಳಿದ ವರ್ಗ ಕುರುಬರು ಲಿಂಗಾಯತರು ಬಡ ಬ್ರಾಹ್ಮಣರು ಎಲ್ಲರಿಗೂ ದುಡ್ಡು ಬರ್ತಾ ಇದೆ ಇವತ್ತು. ಸೊ ಹಿಂಗಾಗಿ ಏನೈತಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಾರ್ಟಿ ಏನೈತಲ್ರಿ ಇದು ಹಿಂದುತ್ವದ ಪಾರ್ಟಿ ಇದೆ. ಸಿದ್ದರಾಮಯ್ಯನವ್ರು ಏನದಾರಲ್ರಿ ಇದು ನಿಜವಾದ ಹಿಂದುತ್ವದ ಪಾರ್ಟಿ ಅವರು ಸಿದ್ದರಾಮಯ್ಯ ಅಂತಂದ್ರಂಗ್ರಿ ಒಂದು ದೇವರ ಹೆಸರು ಅದು ಏನು ಅಂತ ಒಬ್ಬ ವ್ಯಕ್ತಿ ಏನೈತಲ್ಲ ಇದು ಪರಮಾತ್ಮನ ಅವತಾರ ಸಿದ್ದರಾಮಯ್ಯನವ್ರ ಯಾವ್ದೇ ರೀತಿಯಿಂದ ಅವ್ರು ಮುಸಲ್ಮಾನರ ಪರವಾಗಿ ಬಜೆಟ್ ಕೊಡ್ತೀನಿ ಅಥವಾ ಮುಸಲ್ಮಾನರಿಗೆ ಇವ್ರು ಸುಮ್ಮನೆ ಇದು ಆರೋಪ ಮಾಡ್ತಾರವ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಏನು ಸಿದ್ದರಾಮಯ್ಯನವ್ರು ಅದಾರಲ್ರಿ ನಿಜವಾಗ್ಲೂ ಹಿಂದುತ್ವದ ಪಾರ್ಟಿ ನಿಜವಾಗ್ಲೂ ಹಿಂದೂಗಳ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು 325 ಹಿಂದೂ ದೇವಾಲಯಗಳನ್ನ ರಕ್ಷಣೆ ಮಾಡ್ಬೇಕಂತೇಳಿ ಏನು 328 ದೇವಾಲಯಗಳಲ್ಲಿ ಅರ್ಚಕರಿದ್ದಾರಲ್ಲ ನಮ್ಮ ಬ್ರಾಹ್ಮಣ ಅರ್ಚಕರು ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಜಾತಿಯ ಅರ್ಚಕರು ಏನದಾರಲ್ರಿ ಅವ್ರದ್ದು ಸ್ಯಾಲ್ರಿ ಎತ್ತಿದ್ ತಿಂಗಳ ಒಂದ್ ವರ್ಷಕ್ಕೆ 60,000 ರೂಪಾಯಿ ಇತ್ತು ಅದನ್ನ 72,000 ರೂಪಾಯಿ ಮಾಡ್ರ ಸಿದ್ದರಾಮಯ್ಯನವ್ರ. ಈಗೆಲ್ಲ ಅರ್ಚಕರು ಕೊಡ್ಕೊಂಡು ಅದು ಅಭಿನಂದನೆ ಸಲ್ಲಿಸ್ಬೇಕು. ಹಿಂದೂದೇನು ಪೂಜೆ ಮಾಡ್ತಾರಲ್ಲ ಅರ್ಚಕರೆಲ್ಲರೂ ನಮ್ಮ ಪೂಜಾರಿಗಳು ಅದಾರಲ್ಲ ಸಿದ್ದರಾಮಯ್ಯವ್ರಿಗೆ ಆಕ್ಚುಲಿ ಇವ್ರು ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕ್ರಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ 328 ಧಾರ್ಮಿಕ ದೇವಾಲಯಗಳನ್ನ ರಕ್ಷಣೆ ಮಾಡ್ಬೇಕಂತೇಳಿ ಮೊನ್ನೆ ಬಜೆಟ್ ನಲ್ಲಿ ದುಡ್ಡು ಕೊಟ್ರ. ನಮ್ಮ ಹಿಂದೂ ರೈತರಿಗೆ 38 ಲಕ್ಷ ರೈತರಿಗೆ ಸಾಲದ ರೂಪದೊಳಗೆ 51,000 ಕೋಟಿ ರೂಪಾಯಿ ದುಡ್ಡು ಅನುದಾನ ಕಟ್ಟರ. ಮಹಿಳಾ ಮತ್ತು ಅಭಿವೃದ್ಧಿ ಕಲ್ಯಾಣ ಇಲಾಖೆ ಇರ್ಬೋದು ಮತ್ತು ನಮ್ಮ ರೈತರಿಗೆ ನೀರಾವರಿ ಯೋಜನೆಗಳು ಇರ್ಬೋದು ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ಸಿದ್ದರಾಮಯ್ಯವ್ರು ಮಾಡ್ತಾರ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪವಾಗಿ ಅಲ್ಪಸಂಖ್ಯಾತರಿಗೆ ಬಜೆಟ್ ಕೊಟ್ರ ಅವ್ರು ಇದನ್ನ ಪಾಕಿಸ್ತಾನ ಮಾಡ್ಕೊಂಡ್ರ ತಾಲಿಬಾನ್ ಮಾಡ್ಕೊಂಡ್ರ ಅಂತ ಏನು ಹೇಳ್ತಾರಲ್ಲ ಇದು ಸತ್ಯಕ್ಕೆ ದೂರವಾದ ಸಂಗತಿ. ಸರ್ ಕಡೆಯದಾಗಿ ಏನು ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಈಗಲೂ ಕೂಡ ಒಂದು ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ತಾವು ಒಂದು ಸಲ ಏನ್ ಕೊಡ್ಬೇಕಾದ್ರೆ ಏನ್ ಕೊಡ್ಬೇಕನ್ಸ ಏನಿಲ್ರಿ ಇದ್ದಂತ ಕಾರ್ಯಕರ್ತರನ್ನ ಉಳಿಸ್ಕೋರಿ. ಭಾರತೀಯ ಜನತಾ ಪಾರ್ಟಿ ಏನಿದೆಲ್ಲ ಆ ಪಾರ್ಟಿನಲ್ಲಿ ನಾವು ದುಡಿದು ಬಂದಿರೋದು. ಯಾಕಂದ್ರೆ ನಾನ್ ಬಿಜೆಪಿ ನಾವೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ 4 ಲೋಕಸಭಾ ಕ್ಷೇತ್ರ ಇದ್ದು. ಒಂದು ರಾಮಚಂದ್ರಪ್ಪ ವೀರಪ್ಪ ಬೀದರ್, ಒಂದು S ಮಲ್ಲಿಕಾರ್ಜುನಯ್ಯನವರು ತುಮಕೂರು, ಒಂದು ವೆಂಕಟ